ಹಲೋ ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ಯಾವ ರೆಸಿಪಿ ಮಾಡ್ತೇನಂತ ಫುಲ್ಲು ವಿಡಿಯೋ ನೋಡಿ ಸ್ಕಿಪ್ ಮಾಡದೆ. ಇದು ನೀವು ಮೊದಲು ನೋಡಿರಲಿಕ್ಕಿಲ್ಲ. ನೋಡಿ, ಇದು ಅರಶಿನ ಬಣ್ಣದ ಮೆಣಸಿನಕಾಯಿ. ನೋಡಿ ಎಷ್ಟು ಸೂಪರಾಗಿ ಕಾಣ್ತದಂತ ನೋಡಿ. ನೋಡಿ, ಇದು ನಮ್ಮದು ಮನೆಯಲ್ಲೇ ಇರುವಂತಹ ಮೆಣಸಿನಕಾಯಿ ಗಿಡ. ನೋಡಿ, ನನಗೆ ಇಷ್ಟು ಮೆಣಸಿನಕಾಯಿ ಸಿಕ್ಕಿದೆ. ನೋಡಿ ನೋಡಿ ಇದರಲ್ಲಿ ಎಷ್ಟು ಅರಶಿನ ಬಣ್ಣದ್ದು ಮೆಣಸಿನಕಾಯಿ ಇದೆ ಅಂತ. ತುಂಬ ಖಾರ ಅಂದರೆ ಖಾರ ಇದೆ. ಇದನ್ನು ನಾವು ಊಟ ಮಾಡುವಾಗ ಫ್ರೈ ಮಾಡಿ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ನಾನು ಹೇಗೆ ಮಾಡ್ತೇನಂತ ನೋಡಿ ನೀವೇ. ನೋಡಿ, ಇದು ಮರದಲ್ಲಿರುವಾಗ ಅದು ಹಣ್ಣಾಗೋದಲ್ಲ, ಅದರ ಕಲ್ಲರೇ ಅರಶಿನ ಬಣ್ಣದ್ದು. ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣ್ತದೆ. ನೀವು ಮೊದಲು ನೋಡಿರಲಿಕ್ಕಿಲ್ಲ ಈ ಥರ ಮೆಣಸಿನಕಾಯಿಯನ್ನು. ನೋಡಿ, ನನಗಿಷ್ಟು ಸಿಕ್ಕಿದೆ. ಇದನ್ನು ನಾನು ಒಂದು ಮೆಣಸಿನಕಾಯನ್ನು 2 ಹೋಳಾಗಿ ಕಟ್ ಮಾಡಿದ್ದೇನೆ. ಇದು ಊಟಕ್ಕೆ ಅಂತೂ ಸೂಪರಾಗಿ ಕಾಂಬಿನೇಷನ್. ಖಾರ ಖಾರ ಇರ್ತದಲ್ಲ, ತುಂಬ ಒಳ್ಳೆಯದಾಗ್ತದೆ ಊಟ ಮಾಡುವಾಗ. ನೋಡಿ, ನಾನು ಒಂದು ಮೆಣಸಿನಕಾಯನ್ನು 2 ಹೋಳಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. ಹೇಗೆ ಮಾಡ್ತೇನಂತ ನೋಡಿ. ನೋಡಿ, ನಾನು ಒಂದು ಕಪ್ಪಿನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೇನೆ. ಮತ್ತು ಇಂಗು ತಗೊಂಡಿದ್ದೇನೆ. ಇಂಗು ಯಾಕೆಂದರೆ ಇದು ಗ್ಯಾಸ್ ಟ್ರಬಲೆಲ್ಲ ಆಗ್ತದಲ್ಲ, ನಾವೀಗ ಎಣ್ಣೆದು ತಿಂಡಿಯೆಲ್ಲ ಕರೆ ತಿನ್ನುವಾಗ. ಮತ್ತು ಹಿರಿಯರು ಅಂದರೆ ಪ್ರಾಯದವರೆಲ್ಲ ಇದ್ದರೆ ಅವರಿಗೆ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಸ್ವಲ್ಪ ಇಂಗು ಹಾಕ್ತೇನೆ. ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಅರಶಿನ ಹುಡಿ ಹಾಕ್ತೇನೆ. ಮತ್ತೆಂತ ಯೂಸ್ ಮಾಡೋದಿಲ್ಲ, ಇಷ್ಟೇ ಸಾಕು. ಇದು ಮೆಣಸಿನಕಾಯಿ ಅದು ತುಂಬ ಖಾರ ಖಾರ ಇದೆ, ಸಪ್ಪೆ ಇಲ್ಲ. ಊಟಕ್ಕೆ ಅಂತೂ ನೆಂಚ್ಕೊಳ್ಳಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಇದು ನಮ್ಮದು ಮನೆಯಲ್ಲೇ ಇರುವಂತಹ ಮೆಣಸಿನಕಾಯಿ ಅರಶಿನ ಬಣ್ಣದ್ದು. ನೋಡಿ, ಈಗ ನಾನು ಎಣ್ಣೆ ಇಟ್ಟಿದ್ದೇನೆ. ಇದು ನೋಡಿ ಮೆಣಸಿನಕಾಯಿ. ಒಂದು ಮೆಣಸಿನಕಾಯಿಯನ್ನು 2 ತುಂಡಾಗಿ ಮಾಡಿದ್ದೇನೆ. ನೀವು ಈ ಥರ ಮೊದಲೇ ನೋಡಿರಲಿಕ್ಕಿಲ್ಲ ಈ ಥರ ಮೆಣಸಿನಕಾಯಿಯನ್ನು, ಫಸ್ಟ್ ಟೈಮ್ ನೋಡಿರ್ಬೋದು. ನೋಡಿ, ಈಗ ಎಣ್ಣೆ ಕಾದಿದೆ. ನಾನೀಗ ಎಣ್ಣೆಯಲ್ಲಿ ಮೆಣಸಿನಕಾಯಿಯನ್ನು ಬಿಡ್ತೇನೆ, ಕಡಲೆ ಹಿಟ್ಟಲ್ಲಿ ಮುಳುಗಿಸಿ. ಜಾಸ್ತಿ ಎಂಥ ಇಂಗ್ರೀಡಿಯೆಂಟ್ಸ್ ಬೇಡ ಇದಕ್ಕೆ, ಹೀಗೆ ಮಾಡಿದರೆ ಸಾಕು. ಇದು ನೋಡಲಿಕ್ಕೆ ಸಹ ತುಂಬ ಚೆನ್ನಾಗಿ ಕಾಣ್ತದೆ. ನಮಗೆ ಮನೆಯಲ್ಲಿರುವಾಗ ಅದನ್ನು ನೋಡುವಾಗ ಒಂದು ಹಸಿರು ಮರದಲ್ಲಿ ಹಳದಿ ಹಣ್ಣು ಬಿಟ್ಟ ಹಾಗೆ, ಮಾವಿನಕಾಯಿ ಎಲ್ಲ ಇರ್ತದಲ್ಲ ಮಾವಿನ ಹಣ್ಣು, ಹಾಗೆಯೇ ಇದು ಸಹ ಒಂದು ಹಸಿರು ಮರದಲ್ಲಿ, ಹಸಿರು ಗಿಡದಲ್ಲಿ ಒಂದು ಮೆಣಸಿನಕಾಯಿ ಹಳದಿ ಆದರೆ ಎಷ್ಟು ಚೆಂದ ಕಾಣ್ತದೆ. ನೋಡಲಿಕ್ಕೆ ಸಹ ತುಂಬ ಖುಷಿ ಆಗ್ತದೆ. ನೋಡಿ, ಈಗ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೇನೆ. ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೇನೆ, ಜಾಸ್ತಿ ಕಾಯಿಸೋದು ಬೇಡ ಅಂತ. ಈಗ ಮೆಣಸಿನಕಾಯಿ ರೆಡಿ ಇದೆ. ಬಿಸಿ ಬಿಸಿಯಾಗಿ ಅರಶಿನ ಬಣ್ಣದ ಮೆಣಸಿನಕಾಯಿ ಫ್ರೈ ಈಗ ಸವಿಯಲು ರೆಡಿ ಇದೆ. ನಿಮಗೆ ನಾನು ಮಾಡಿದಂತಹ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.